ಚೆಸ್ಕಾಂಗೆ ಹಣ ಡಿಪಾಸಿಟ್ ಮಾಡದ ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡ ಕಾರಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ವಾಗ್ದಾಳಿ ಮಾಡಿದ್ದಾರೆ. ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಜನರ ಕಿವಿಗೆ ಹೂ ಮುಡಿಸ್ತಾ ಇದೆ. ಚೆಸ್ಕಾಂಗೆ ಹಣ ಬಂದಿಲ್ಲ ಅಂದ್ರೂ ಕಾರಣ ಗ್ಯಾರಂಟಿ, ಬೇರೆ ಯಾವುದೇ ರಸ್ತೆ ಅಭಿವೃದ್ಧಿ ಆಗಿಲ್ಲ ಅಂದರೆ ಕಾರಣ ಗ್ಯಾರಂಟಿ, ಎಲ್ಲದಕ್ಕೂ ಗ್ಯಾರಂಟಿ ಕಾರಣವನ್ನು ಬಿಜೆಪಿ ಹುಡುಕ್ತಾ ಇದೆ. ಗ್ಯಾರಂಟಿಯಲ್ಲಿ ಮುಳುಗು ಹೋಗಿದೆ ಅಂತ ಹೇಳಿ ಇನ್ನು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಹಣ ಸರಿಯಾಗಿ ತಲುಪಿಲ್ಲ. ಸುಮ್ಮನೆ ಗ್ಯಾರಂಟಿ ಅಂತ ಹೇಳಿ ಕಾಂಗ್ರೆಸ್ಸಿಗರು ಓಡಾಡ್ತಾ ಇದ್ದಾರೆ. KSRTCಯನ್ನು ಹಾಳು ಮಾಡಿದ್ದಾಯಿತು, ಈಗ ವಿದ್ಯುತ್ ನಿಗಮವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ಮಾಡಿದ್ದಾರೆ. ನಾನು ಕೂಡ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದೇನೆ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನು ಭರವಸೆನ ಕೊಟ್ಟಿದ್ರು, ಇವರ ಗ್ಯಾರಂಟಿ ಯೋಜನೆಗಳು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ. ಮತ್ತೊಂದು ಕಡೆ ಪವರ್ ಮಿನಿಸ್ಟರ್ ಹೇಳಿದ್ದಾರೆ 6,000 ಕೋಟಿ ಇವತ್ತು ವಿದ್ಯುತ್ ಬಿಲ್ಗಳು ಬಾಕಿ ಉಳ್ಕೊಂಡಿದೆ, PWD ಇರಿಗೇಷನ್. ಮತ್ತೊಂದು ಕಡೆ KSRTC ಸುಮಾರು 7,000 ಕೋಟಿ ರೂಪಾಯಿಗಳು ರಾಜ್ಯ ಸರ್ಕಾರ ಇವತ್ತು ತುಂಬಬೇಕಾಗಿದೆ ಶಕ್ತಿ ಯೋಜನೆ ಪ್ರಯುಕ್ತ. ಮತ್ತೊಂದು ಕಡೆ ಇವತ್ತು ವಿದ್ಯುತ್ ಕಂಪನಿಗಳು ಇವತ್ತು ರಾಜ್ಯ ಸರ್ಕಾರಕ್ಕೆ ತಾಕೀತು ಮಾಡಿದೆ. ಒಂದು ರೀತಿಯಲ್ಲಿ ಅಂದ್ರೆ ಒಂದು ಕಡೆ ನೀವು ಒಂದು ಹೊರೆ ಏನಿದೆ, ರಾಜ್ಯ ಸರ್ಕಾರ ಹಣ ಸಂದಾಯ ಮಾಡಬೇಕು, ಅದನ್ನಾರು ತುಂಬಿಸ್ಬೇಕು, ಇಲ್ಲ ಗ್ರಾಹಕರ ಮೇಲೆ ನಾವು ಇದ್ರ ಭಾರವನ್ನು ಹೇರಬೇಕಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಏನಿವತ್ತು ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಜನರಿಗೆ ಕಿವಿಗೆ ಹೂ ಮುಡಿಸೋದನ್ನು ಏನು ಮುಂದುವರಿಸಿದ್ದೀರಿ, ಅದನ್ನ ಬಿಟ್ಟು ವಾಸ್ತವಿಕ ಸತ್ಯವನ್ನ ಜನರಿಗೆ ತಿಳಿಸ್ಬೇಕು. ನಿಮ್ಮ ಗ್ಯಾರಂಟಿಗಳು ಕೂಡ ನೀವು ಪೂರೈಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಜೊತೆಲಿ ಆರ್ಥಿಕ ಸಂಕಟದಿಂದ ಕರ್ನಾಟಕ ಇವತ್ತು ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರವನ್ನು ನೀಡಬೇಕು. ನಾನು ಕೂಡ ಇವತ್ತು ರಾಜ್ಯದ